Hello all, welcome to session number 36 of Direct Tax 2 4th semester BCom of Mangalore University. In this session, we are going to learn capital gain exempt from tax under section 54 with problem. First one, capital gain arising from the transfer of residential property section 54. ಈಗ ನಾವು ರೆಸಿಡೆನ್ಷಿಯಲ್ ಪ್ರಾಪರ್ಟಿಯನ್ನು ಸೇಲ್ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ನಮ್ಮಲ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇದೆ, ಅದನ್ನು ನಾವು ಸೇಲ್ ಮಾಡ್ತೇವೆ. ಸೇಲ್ ಮಾಡಿದಾಗ ನಮಗೆ ಲಾಭ ಬರುತ್ತೆ. ಶಾರ್ಟ್ ಟರ್ಮ್ ಬರ್ಬೋದು, ಲಾಂಗ್ ಟರ್ಮ್ ಬರ್ಬೋದು. ಅದಕ್ಕೆ ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಸೊ ಟ್ಯಾಕ್ಸನ್ನು ಕಟ್ಟೋದಕ್ಕಿಂತ ಮುಂಚೆ ಗೌರ್ಮೆಂಟ್ ನನಗೊಂದು ಆಪ್ಷನ್ ಕೊಟ್ಟಿದೆ. ಏನು ಅಂದರೆ, ನಾವು ಗೌರ್ಮೆಂಟ್ ಪ್ರಿಸ್ಕ್ರೈಬ್ ಮಾಡಿದಂತಹ ಒಂದಷ್ಟು ಸೆಕ್ಷನ್ಸ್ ಇದೆ, ಅಲ್ಲಿ ನಾವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವಾಗ ನಮಗೆ ಅಂದರೆ ಹೊಸ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಥವಾ ಲ್ಯಾಂಡನ್ನು ಪರ್ಚೇಸ್ ಮಾಡಿದರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಏನಾದರೆ ನಾವು ಅಮೌಂಟನ್ನು ಡೆಪಾಸಿಟ್ ಇಟ್ಟರೆ, ಬಾಂಡ್ ಅಥವಾ ನಬಾರ್ಡ್ ಬಾಂಡನ್ನು ಸಬ್ಸ್ಕ್ರೈಬ್ ಮಾಡಿದರೆ, ಬೇರೆ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಪರ್ಚೇಸ್ ಮಾಡಿದರೆ, ಅವಾಗ ನಾವು ಎಷ್ಟು ಅಮೌಂಟನ್ನು ಹೊಸ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಷ್ಟು ಅಮೌಂಟ್ಗೆ ಟ್ಯಾಕ್ಸನ್ನು ಕಟ್ಟುವುದು ಬೇಡ. ಅಷ್ಟು ಅಮೌಂಟು ನಿಮ್ಮ ಕ್ಯಾಪಿಟಲ್ ಗೇನಿಂದ ಮೈನಸ್ ಆಗುತ್ತೆ. ಸೊ ಅದುವೇ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54. ಇಲ್ಲಿ ಬೇರೆ ಬೇರೆ ಎಕ್ಸಂಪ್ಷನ್ ಇದೆ. ಈಗ ಫಸ್ಟ್ ನಾವು ಇದರಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಗೆ ರಿಲೇಟೆಡ್ ಆದಂತಹ ಎಕ್ಸಂಪ್ಷನ್ ಅನ್ನು ನೋಡೋಣ. ಇದನ್ನು ಸೆಕ್ಷನ್ 54 ಅಲ್ಲಿ ತೋರಿಸ್ತೇವೆ. So any capital gain arising on the transfer of a house or land appurtenant thereto is exempt subject to the following conditions. First one, the residential house must be owned by an individual or HUF for at least 2 years or 24 months before the transfer. The assessee must purchase a new residential house either 1 year before the transfer or 2 years after the transfer, or must construct a new house within a period of 3 years after the transfer, where a part of capital gain is used for the purchase of land and a part towards construction of a residential house. Thereon, the aggregate amount shall be exempt under section 54 provided the construction is completed within 3 years from the date of purchase of the earlier house. So ಇಲ್ಲಿ ಏನಂದರೆ, ಹೌಸ್ ಪ್ರಾಪರ್ಟಿಯನ್ನು ನಾವು ಪರ್ಚೇಸ್ ಮಾಡಿ, ಯಾವುದು ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿ ಮಿನಿಮಮ್ 2 ವರ್ಷ ಇಟ್ಕೋಬೇಕು, ಆಯಿತಾ. 24 ಮಂತ್ಸ್ ಆದರೂ ಇಟ್ಕೊಳ್ಬೇಕು. ಅದಾದ ನಂತರ ನಾವು ಅದನ್ನು ಸೇಲ್ ಮಾಡಿದರೆ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಸೊ ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಮಗೆ ಅಮೌಂಟ್ ಸಿಕ್ಕಿರುತ್ತಲ್ಲ, ಆ ಅಮೌಂಟಿಂದ ನಾವು ವಿದಿನ್ 2 ಇಯರ್ 2 ವರ್ಷಕ್ಕಿಂತ ಮುಂಚೆ ಟ್ರಾನ್ಸ್ಫರ್, ಸೇಲ್ ಮಾಡಿ 2 ವರ್ಷಕ್ಕಿಂತ ಮುಂಚೆ ಅಥವಾ ಸೇಲ್ ಮಾಡೋದಕ್ಕಿಂತ 1 ವರ್ಷ ಮುಂಚೆ, ಈಗ 2000, ಈಗ ಫಾರ್ ಎಕ್ಸಾಂಪಲ್ ನಾನು ಡಿಸೆಂಬರ್ 2019 ಸೇಲ್ ಮಾಡಿರ್ತೀನಿ ಅಂತಿರಲಿ, ಅಲ್ಲಿಂದ 1 ವರ್ಷ ಮುಂಚೆ ಪರ್ಚೇಸ್ ಮಾಡಿರಬೇಕು. ಸೇಲ್ ಮಾಡೋದಕ್ಕಿಂತ 1 ವರ್ಷ ಮುಂಚೆ ಅಥವಾ ಸೇಲ್ ಮಾಡಿದ ನಂತರ 2 ವರ್ಷದಲ್ಲಿ ಹೊಸ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕು. ಹೊಸ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಬೇಕು ಅಥವಾ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು. ಅಥವಾ ವಿದಿನ್ 3 ಇಯರ್ ನ್ಯೂ ಹೌಸನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು. ಕಂಡೀಷನ್ ಗೊತ್ತಾಯ್ತಲ್ಲ. ಫಸ್ಟ್ ಏನು ಕಂಡೀಷನ್, ಯಾವುದೇ ಅಸೆಟನ್ನು ಪರ್ಚೇಸ್ ಮಾಡಿ ಮಿನಿಮಮ್ 2 ಇಯರ್ ಇಟ್ಕೋಬೇಕು. ಆ ನಂತರ ಅದನ್ನು ಸೇಲ್ ಮಾಡಬೇಕು. ಸೇಲ್ ಆದ ನಂತರ ಬಂದ ದುಡ್ಡಲ್ಲಿ ವಿದಿನ್ 2 ಇಯರ್ ಹೊಸ ಮನೆಯನ್ನು ಪರ್ಚೇಸ್ ಮಾಡಬೇಕು ಅಥವಾ ಕನ್ಸ್ಟ್ರಕ್ಟ್ ಮಾಡಬೇಕು. ಕನ್ಸ್ಟ್ರಕ್ಷನ್ಗೆ 3 ವರ್ಷ, ಪರ್ಚೇಸ್ಗೆ 2 ವರ್ಷ. ದೆನ್ ಬೇರೆ ಪಾರ್ಟ್ ಆಫ್ ಕ್ಯಾಪಿಟಲ್ ಗೇನ್, ಕೆಲವೊಮ್ಮೆ ಎಲ್ಲಾದರೆ ನೀವು ಜಾಗ ಮತ್ತು ಮನೆಯನ್ನು ತೊಗೊಂಡ್ರೆ, ಸ್ವಲ್ಪ ಜಾಗ ಮತ್ತು ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಎ ಪಾರ್ಟ್ ಟುವರ್ಡ್ಸ್ ಕನ್ಸ್ಟ್ರಕ್ಷನ್ ಆಫ್ ಎ ರೆಸಿಡೆನ್ಷಿಯಲ್ ಹೌಸ್. ಈಗ ಸ್ವಲ್ಪ ಲ್ಯಾಂಡ್, ಜಾಗ ತಗೊಂಡು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಒಂದಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದೆರಡೂ ಕೂಡ ನಿಮಗೆ ಇದು ಸೆಕ್ಷನ್ 54 ಎಕ್ಸೆಂಪ್ಷನ್ ಬರುತ್ತೆ. ಮತ್ತು 3 ವರ್ಷಕ್ಕಿಂತ ಮುಂಚೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿರಬೇಕಾಗುತ್ತೆ, ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎಕ್ಸೆಂಪ್ಷನ್ ಲಿಮಿಟ್. ದ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಸಚ್ ರೆಸಿಡೆನ್ಷಿಯಲ್ ಹೌಸ್ ಇಸ್ ಎಕ್ಸೆಂಪ್ಟ್ to the extent of the cost of new house purchased or constructed within the specified period. ಸೊ ಎಕ್ಸಂಪ್ಷನ್ ಎಷ್ಟು ಅಂದರೆ, ನೀವು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ನ್ಯೂ ಹೌಸಲ್ಲಿ ಅದಷ್ಟು ಎಕ್ಸಂಪ್ಷನ್ ಸಿಗುತ್ತೆ. ಇಫ್ ದ ಹೋಲ್ ಆಫ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಗೇನ್ ಈಸ್ ಯೂಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದ ನ್ಯೂ ಹೌಸ್, ದೆನ್ ಇಟ್ ಈಸ್ ಫುಲ್ಲಿ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್.
ನಿಮಗೆ ಬಂದ ಲಾಭ ಪೂರ್ತಿಯನ್ನು ಕೂಡ ಹೊಸ ಮನೆಯನ್ನು ಕಟ್ಟಲಿಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪೂರ್ತಿ ಅಮೌಂಟು ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. Where the capital gain amount is not utilized by the assessee for acquisition of new house before the due date of furnishing the return of income, the same shall be deposited in an account called capital gain account scheme with a specified bank authorized by the central government. ಈಗ ನೀವು ಕ್ಯಾಪಿಟಲ್ ಗೇನಿಂದ ಬಂದಿರುತ್ತೆ, ಈಗ ಮನೆಯನ್ನು ಸೇಲ್ ಮಾಡಿ ಬಂದ ಲಾಭ ಉಂಟಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಆ ದುಡ್ಡನ್ನು ನೀವು ಹೊಸ ಮನೆ ಪರ್ಚೇಸ್ ಮಾಡಲಿಕ್ಕೆ ಯೂಸ್ ಮಾಡೋದಿದ್ರೆ ವಿದಿನ್ 6 ಮಂತ್ ಇಮಿಡಿಯೇಟಾಗಿ ಅದನ್ನು ನೀವೇನು ಮಾಡಬೇಕಂತಂದರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿ ಇಡಬೇಕಾಗುತ್ತೆ ಸ್ಪೆಸಿಫೈಡ್ ಬ್ಯಾಂಕಲ್ಲಿ. ನೆಕ್ಸ್ಟ್ ದ ಅಮೌಂಟ್ ಸೋ ಡೆಪಾಸಿಟೆಡ್ ಇನ್ ದಿಸ್ ಅಕೌಂಟ್ ಈಸ್ ಆಲ್ಸೋ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇಟ್ ಈಸ್ ಯೂಸ್ಡ್ ವಿದಿನ್ ದ ಸ್ಪೆಸಿಫೈಡ್ ಪೀರಿಯಡ್. ಏನು ಡೆಪಾಸಿಟ್ ಮಾಡಿ ಇಟ್ಟಿದ್ದೀರಲ್ಲ ಅಮೌಂಟ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಅದು ಕೂಡ ಎಕ್ಸೆಂಪ್ಟ್ ಆಗುತ್ತೆ. ನೆಕ್ಸ್ಟ್ ವಿತ್ಡ್ರಾವಲ್ ಆಫ್ ಎಕ್ಸೆಂಪ್ಷನ್. ನಿಮ್ಗೆ ಏನು ಗೌರ್ಮೆಂಟ್ ಎಕ್ಸೆಂಪ್ಷನ್ ಕೊಟ್ಟಿದೆ, ಕೆಲವೊಮ್ಮೆ ಆ ಎಕ್ಸೆಂಪ್ಷನ್ನ ವಿತ್ಡ್ರಾ ಮಾಡ್ತಾರೆ. ಯಾಕೆ ವಿತ್ಡ್ರಾ ಮಾಡ್ತಾರೆ ಅಂದರೆ ದ ನ್ಯೂ ಹೌಸ್ ಪರ್ಚೇಸ್ಡ್ ಆರ್ ಕನ್ಸ್ಟ್ರಕ್ಟೆಡ್ ಶುಡ್ ನಾಟ್ ಬಿ ಟ್ರಾನ್ಸ್ಫರ್ಡ್ ವಿದಿನ್ ಎ ಪೀರಿಯಡ್ ಆಫ್ 3 years ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಆರ್ ದ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್. ಏನು ಹೊಸ ಮನೆಯನ್ನು ಹಳೆ ಮನೆಯನ್ನು ಸೇಲ್ ಮಾಡಿ ಹೊಸ ಮನೆ ಪರ್ಚೇಸ್ ಮಾಡಿರ್ತೀರಲ್ಲ, ಆ ಹೊಸ ಮನೆಯನ್ನು ನೀವು 3 ವರ್ಷಕ್ಕಿಂತ ಮುಂಚೆ ಸೇಲ್ ಮಾಡೋಂಗಿಲ್ಲ. If it is transferred within 3 years, the exemption given earlier will be withdrawn and it will be deducted from the cost of acquisition of the new house while calculating short-term capital gain on the sale of new house. ಏನಾದರೂ ನೀವು 3 ವರ್ಷಕ್ಕಿಂತ ಮುಂಚೆ ಸೇಲ್ ಮಾಡಿದ್ರೆ, ಆಗ ಸೇಲ್ ಮಾಡಿದಾಗ ನಿಮಗೆ ಮತ್ತೆ ದುಡ್ಡು ಬರುತ್ತಲ್ಲ, ಆ ದುಡ್ಡಿಂದ ಏನು ಮುಂಚೆ ಎಕ್ಸಂಪ್ಷನ್ ಕೊಟ್ಟಿರ್ತಾರಲ್ಲ ಡಿಡಕ್ಷನ್, ಆ ಎಕ್ಸಂಪ್ಷನ್ ಸೆಕ್ಷನ್ 54 ಅದು ಅಷ್ಟು ಅಮೌಂಟನ್ನು ಮೈನಸ್ ಮಾಡ್ತಾರೆ ಅವರು. ಮೈನಸ್ ಮಾಡಿ ಉಳಿದ ಅಮೌಂಟಿಗೆ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಆಲ್ಸೋ ಇಫ್ ದ ಅಮೌಂಟ್ ಡೆಪಾಸಿಟೆಡ್ ಇನ್ ದ CGAS ಇಸ್ ನಾಟ್ ಯುಟಿಲೈಸ್ಡ್ ವಿದಿನ್ ದ ಸ್ಪೆಸಿಫೈಡ್ ಪೀರಿಯಡ್, ದೆನ್ ದ unutilized amount will be treated as a long-term capital gain of the previous year in which the period specified expires. ಏನು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಅಮೌಂಟ್ ಡೆಪಾಸಿಟ್ ಮಾಡಿ, ಈಗ ಹೊಸ ಮನೆ ಪರ್ಚೇಸ್ ಮಾಡೋದಿದ್ರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿ ಇಡಬೇಕು. ಒಂದ್ಸಲ ಡೆಪಾಸಿಟ್ ಮಾಡಿ ಇಟ್ಟ ನಂತರ 3 ವರ್ಷ ಟೈಮ್ ಇರುತ್ತೆ. ಆ 3 ವರ್ಷದೊಳಗಡೆ ನೀವು ಮತ್ತೆ ಹೊಸ ಮನೆಯನ್ನು ತಗೋಬೇಕಾಗುತ್ತೆ. ನೀವು 3 ವರ್ಷದಲ್ಲಿ ಮನೆ ತಗೊಳ್ಳೋದಿದ್ರೆ 3ನೇ ವರ್ಷ ಆ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿ ಇಟ್ಟಿದ್ದೀರಾ ಅದಕ್ಕೆ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಸೊ ಪ್ರಾಬ್ಲಮನ್ನು ನೋಡೋಣ ಇದಕ್ಕೆ ಸಂಬಂಧಪಟ್ಟಂಥದ್ದು. ಮನೋಹರ್ ಬಾಟ್ ಎ ಹೌಸ್ ಪ್ರಾಪರ್ಟಿ ಆನ್ 1st October 1999 for rupees 2,30,000 and incurred 45,000 on its purchase. The fair market value of the property on 1st April 2001 was rupees 2,70,000. In the year 2009-10, he spent on improvement of the property amounting to rupees 2,10,000. On 1st September 2016, he further incurred an improvement cost of 1,15,000. On 18th March 2020, he sold this property for rupees 76 lakh and spent 1.5% on its sale as brokerage. Find taxable capital gain if he invested the sale proceeds in a new residential house to the extent of rupees 25 lakh and deposited in the capital gain account scheme rupees 10 lakh. CII for 2001 to 100, 2009-10 148, 2016-17 264, 2019-20 289. ಸೊ ಇಲ್ಲಿ ಮನೋಹರ್ ಅನ್ನುವ ಒಬ್ಬ ವ್ಯಕ್ತಿ ಮನೆಯನ್ನು ಪರ್ಚೇಸ್ ಮಾಡಿದ್ದಾನೆ 1999ರಲ್ಲಿ 2,30,000ಕ್ಕೆ. ಮತ್ತು ಅಲ್ಲಿ ನೆನಪಿಡಿ, ಯಾವುದೇ ಈಗ ನಮ್ಮ ಇಂಡೆಕ್ಸ್ ಸ್ಟಾರ್ಟ್ ಆಗೋದೇ 2001 ಮತ್ತು 2002 ಇಂದ. ಅದಕ್ಕಿಂತ ಮುಂಚೆ ಏನಾದರೆ ಹೌಸು ಪರ್ಚೇಸ್ ಆಗಿದ್ದರೆ ಆವಾಗ ಆ ಪರ್ಚೇಸ್ ಪ್ರೈಸ್ ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತಾರೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂಗೆ ಕಂಪೇರ್ ಮಾಡಿ ನೋಡಬೇಕು, ಯಾವ್ದು ಎಷ್ಟಿದೆ ಅದನ್ನು ತಗೋಬೇಕಾಗುತ್ತೆ. ಆಮೇಲೆ ಏನು 2 ಸಲ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ, ಮನೆಯನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾನೆ, ಅದೆಲ್ಲವನ್ನು ಕೂಡ ಇಂಡೆಕ್ಸ್ ಮಾಡಬೇಕು. ಸೊ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್? ಯಾಕಂದರೆ ಇದು ಪರ್ಚೇಸ್ ಮಾಡಿದ್ದು 1999ರಲ್ಲಿ, ಸೇಲ್ ಮಾಡಿರೋದು 2019-20ರಲ್ಲಿ. ನಮಗೆ 2 ವರ್ಷ ಆಗಿದ್ರೆ ಸಾಕು ರೆಸಿಡೆನ್ಷಿಯಲ್ ಪ್ರಾಪರ್ಟಿಗೆ. ಇದು ಆಲ್ಮೋಸ್ಟ್ 20 ವರ್ಷ ಆಗಿದೆ. ಫಸ್ಟ್ ಒನ್, ಕಾಸ್ಟ್ ಆ್ಯಂಡ್ ಡೇಟ್ ಆಫ್ ಪರ್ಚೇಸ್ ಆನ್ 1/10/1999 2,30,000 ಪ್ಲಸ್ 45,000 ಖರ್ಚಾಗಿತ್ತು ನೋಡಿ, ಇನ್ಕರ್ ಆಗಿತ್ತು 45,000. ಸೊ ಹಾಗಾಗಿ 2,30,000 ಪ್ಲಸ್ 45 2,75,000 ಆಯಿತು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಆನ್ 1/4/2001 ಎಷ್ಟು? 2,70,000.
2,75,000 or 2,70,000 ಯಾವುದು ಹೈಯೆಸ್ಟ್ ಇದೆ, ವಿಚ್ ಎವರ್ ಈಸ್ ಹೈಯರ್, ವಿಚ್ ಇಸ್ ಹೈಯರ್ 2,75,000. So we have to take cost of acquisition as 2,75,000. Then cost of improvement are incurred after 1/4/2001. Both are considered. ಎರಡು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇತ್ತು, ಎರಡು ಕೂಡ 1/4/2001 ನಂತರ ಆಗಿರುವಂಥದ್ದು. ಸೊ ಎರಡು ಕನ್ಸಿಡರ್ ಮಾಡಲೇಬೇಕು. ಸೊ 2 ಅಮೌಂಟ್ ಕಾಲಮ್, 1 ಪರ್ಟಿಕ್ಯುಲರ್ ಕಾಲಮ್. ಫಸ್ಟ್ ವಿ ಹ್ಯಾವ್ ಟು ಟೇಕ್ ಸೇಲ್ ಕನ್ಸಿಡರೇಷನ್. ದ ಪ್ರಾಪರ್ಟಿ ವಾಸ್ ಸೋಲ್ಡ್ ಫಾರ್ ₹76 lakh. ಫಸ್ಟ್ ಸೇಲ್ ಆಗಿರೋದನ್ನ ತಗೋಬೇಕು. ನೆಕ್ಸ್ಟ್ ಸೇಲಿಂದ ಯೂಶುವಲಾಗಿ 3 ಐಟಮ್ ಮೈನಸ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ದೇ ಹ್ಯಾವ್ ಗಿವನ್ 1.5%. So 75,50,000 into 1.5%, you'll get 1,14,000. Second, indexed cost of improvement. Sorry, indexed cost of acquisition. So ಅಲ್ಲಿ ಕಾಸ್ಟ್ ಆಫ್ ಎಕ್ವಿಸಿಷನ್ಗೆ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ವಿಚ್ ಆರ್ ಇಸ್ ಹೈಯರ್ ಅಂದರೆ 2,75,000. ಸೊ 2,75,000 ಇಂಟು 2019-20 ಇಂಡೆಕ್ಸ್ ತಗೋಬೇಕು. 289 ಡಿವೈಡೆಡ್ ಬೈ 2001-2 ಇಂಡೆಕ್ಸ್ ಎಷ್ಟು 100. ಸೊ ಯು ವಿಲ್ ಗೆಟ್ 7,94,750. ನೆಕ್ಸ್ಟ್ ಥರ್ಡ್ ಒನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಎರಡು ಇಂಪ್ರೂವ್ಮೆಂಟ್ ಇದೆ. ಫಸ್ಟ್ ಒನ್ ಅನ್ನು ತಗೋಬೇಕ, ಕ್ಯಾಲ್ಕುಲೇಟ್ ಮಾಡುವ. COI ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು ಇಂಡೆಕ್ಸ್ ಫಾರ್ 2019-20 ಡಿವೈಡ್ ಬೈ ಇಂಡೆಕ್ಸ್ ಫಾರ್ 2009-10. ಸೊ 2,10,000 ಇಂಟು 289 ಡಿವೈಡ್ ಬೈ 148. 148 ಯಾಕಂದರೆ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿರೋದು 2009-10 ಅಲ್ಲಿ ಫಸ್ಟ್ ಇಂಪ್ರೂವ್ಮೆಂಟ್ ಮಾಡಿರೋದು, ಆ್ಯಂಡ್ ಮತ್ತೊಂದು ಇಂಪ್ರೂವ್ಮೆಂಟ್ ಮಾಡಿರೋದು 2016-17 ಅಲ್ಲಿ. ಸೊ 1,15,000 ಇಂಟು 289 ಡಿವೈಡ್ ಬೈ 264. ಸೊ ಇಲ್ಲಿ ಗೆಟ್ 1,25,890. ಸೊ ಆಲ್ ಟುಗೆದರ್ 14,44,708. ಸೊ ಈ ಟೋಟಲನ್ನು ಮೇಲೆ 76 ಲ್ಯಾಕಿಂದ ಮೈನಸ್ ಮಾಡಿ. ಸೊ ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ 61,55,292. ಸೊ ಅಲ್ಲಿಂದ ಲೆಸ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 54 ಯಾಕೆ ಅಂದರೆ ಈಗ ಅವನೇನು ಮಾಡಿದ್ದಾನೆ, ಹೊಸ ಮನೆಯನ್ನು ಪರ್ಚೇಸ್ ಮಾಡಿದ್ದಾನೆ, ಹಳೆ ಮನೆಯನ್ನು ಸೇಲ್ ಮಾಡಿ. ಸೊ ಕಾಸ್ಟ್ ಆಫ್ ದ ನ್ಯೂ ಹೌಸ್, ಹೊಸ ಮನೆ ಎಷ್ಟೇ ಪರ್ಚೇಸ್ ಮಾಡಿದ್ದಾನೆ ನೋಡಿ, 25 lakh ಇದೆ ನೋಡಿ ಕೆಳಗಡೆ. ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಟು ದ ಎಕ್ಸ್ಟೆಂಟ್ ಆಫ್ ₹25 lakh, ಮತ್ತು 10 ಲಕ್ಷ ಡೆಪಾಸಿಟ್ ಮಾಡಿದ್ದಾನೆ. ಸೊ ಅದುವೇ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 54. ಕಾಸ್ಟ್ ಆಫ್ ದ ನ್ಯೂ ಹೌಸ್ 25 lakh, ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ 10 lakh, ಟೋಟಲ್ 35 lakh. It should be deducted from long term capital gain. Then you will get taxable long term capital gain of ₹26,55,292. Thank you.